ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ನಾನು ಈಗ ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೀನಿ ಅಂದರೆ, ನಿನ್ನೆ ಈ ಸ್ಟೀಲ್ ಫ್ಯಾಕ್ಟ್ರಿ ಒಳಗೆ ನುಗ್ಗಿದ್ದೀನಿ. ಲೋಡ್ ಮಾಡಿಸ್ಬೇಕಂತ ಬಂದಿದ್ದೀನಿ. ಆದರೂ ನನ್ನ ಗಾಡಿ ಲೋಡ್ ಆಗಿಲ್ಲ. ಯಾಕೆಂದರೆ ನಿನ್ನೆ ತುಂಬ ಗಾಡಿಗಳನ್ನ 7ನೇ ಸೀರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ಲೋಡ್ ಎಲ್ಲಿಗೆ ಬಂದುಬಿಟ್ಟು ಲೋಡು ಮಂಗಳೂರಿಗೆ. ಆ್ಯಕ್ಚುಲಿ ನಾನು ಹೈದರಾಬಾದ್ ಲೋಡಿಗೆ ಅಂತೇಳಿ ಆ ಕಡೆ ಬೇರೆ ಕಡೆ ಹೋಗಿದ್ದೆ. ಈಗ ಮಂಗಳೂರು ಲೋಡು ಅಂತೇಳಿ ಕರೆಸ್ಕೊಂಡಿದ್ದಾರೆ. ಇದು ನಂದೇ ಗಾಡಿ, ಫಸ್ಟ್ ನೀವು ಲಾಸ್ಟ್ ಇರೋ ಗಾಡಿ. ಈ ಕಡೆ ಎಲ್ಲ ಸಾಲಾಗಿ ನಿಂತಿದೆ ಗಾಡಿಗೆ. ಇದಿಲ್ಲೂ ನಿಂತಿದ್ದೆ ನೋಡಿ. ಆ ಓನರ್ಗೆ ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ. ಗಾಡಿ ಲೋಡ್ ಆಗಿಲ್ಲ, ಈ ದೊಡ್ಡ ಫ್ಯಾಕ್ಟ್ರಿ ಆಗಿದೆ, ಇಲ್ಲಿ ಊಟ ಇಲ್ಲ, ಖಾಲಿ. ಅಲ್ಲಿ ಚಾದ ಅಂಗಡಿ ಮಾತ್ರ ಇತ್ತು. ಇದನ್ನು ಮಂಗಳೂರಿಗೆ ಖಾಲಿ ಮಾಡ್ಬೇಕು. 2 ದಿನ 3 ದಿನ ಇಲ್ಲೇ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಥರನೇ ಐತಿ. ಮಂಗಳೂರಲ್ಲಿ ಬರುವಾಗ ಆಯ್ತಲ್ಲ 4 ದಿವಸ, ಹಂಗೆ ಆಯಿತು. ಈಗ 4 ದಿನ ಇಲ್ಲೇ ಆಗಕ್ಕೆ ಬಂತು. ಇನ್ನು 4 ದಿನ ಜರ್ನಿ ಆಗಬೇಕು 38 ಟನ್ ಮಾಲ್ ಹಿಡ್ಕೊಂಡು. ಅದು ಅವ್ರಿಗೆ ಗೊತ್ತಾಗಲ್ಲ. ಈ ಆಲ್ಟ್ ಆದಾಗ ನಮ್ಮದು ಎನರ್ಜಿ ಎಲ್ಲ ಡೌನ್ ಆಗಿಬಿಡುತ್ತೆ. ಗಾಡಿ ಓಡ್ಸೋಕ್ಕೆ ತುಂಬ ಮನಸ್ಸು ಇರೋದಿಲ್ಲ. ಫೈನಲ್ ಆಗಿ ಲಾಸ್ಟ್ ಟೈರ್ ಹಾಕ್ಸ್ತಾ ಇದೆ ನೋಡಿ. ಗಾಡಿ ಏನು ರೋಡ್ ಮಾಡಿದೆ ಅಂದರೆ ಸ್ಟೀಲ್ ರೋಡ್. ಇಲ್ಲಿ ಡೀಸೆಲ್ ಇಲ್ಲ ಅಂತ ಹೇಳೋರು. ಡೀಸೆಲೇ ಇಲ್ಲ ಆ್ಯಕ್ಚುಲಿ. ಏನು ಟಾಸ್ಕ್ ಆಗುತ್ತೋ ದೇವ್ರಿಗೆ. ಒಂದು ಗಾಡಿ ನೋಡಿ ರೋಡಲ್ಲಿ ಫೀಸ್ ಹೋಗಿ ಗಾಡಿ ರೋಡಲ್ಲೇ ನಿಂತಿದೆ. ಗಾಡಿ ಫೀಸ್ ತುಂಬ ಆ ಕಡೆ ಬದಲಿಗೆ ಮಾಡಿ अभी ऐसा हो गया ना. एक्चुअली मेन फ्यूज निकल गए इधर से. पहली बार ऐसा हो गया. ಈ ಗಾಡಿ ಹಾಳಾಗಿದೆ. ಇದ್ರ ಹಿಂದೆನೆ ನಿಂತಿದೆ ಗಾಡಿ. 16 ಇದು. ಮೇನ್ ಒಳಗೆ ಅರ್ತಿಂಗ್ ಇತ್ತು. ಆ ಅರ್ತಿಂಗ್ಗೆ ಟೇಪ್ ಹಾಕಿ, ಆಕ್ಚುಲಿ ಆ ಟೇಪ್ ನಾನು ಹಾಕ್ಬೋದಿಲ್ಲ. ಆದ್ರೆ ಮೇನ್ ಮದರ್ ಬೋರ್ಡ್ ಇರುತ್ತಲ್ಲ, ಫ್ಯೂಸ್ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡು ಹೋಗ್ಬಿಟ್ಟಿದೆ. ಹಳೆ ಗಾಡಿ ಅಲ್ವಾ, ಹಂಗೆ ಸಮಸ್ಯೆ ಆಯ್ತು. ಬೇರೆ ಜಾಗದಲ್ಲಿ ಇಟ್ಟಿದ್ರೆ ನಾನೇ ಸರಿ ಮಾಡ್ಕೊಂಡು ಫ್ಯೂಸ್ ಕರೆಕ್ಟ್ ಮಾಡಕ್ ಗೊತ್ತು. ಆದ್ರೆ ಅದು ತುಂಬಾ ಹಳೆ BS6 ಫ್ಯೂಸ್ ಬೇರೆನೇ ಇರುತ್ತೆ. ಬೇರೆ ಫೋಟೋ ಹಾಕಿ ಇವ್ರು ಬಂದು 6 ಫ್ಯೂಸ್ ಹಾಕಿ ಮತ್ತೆ ಒಳಗೆ ಅರ್ತಿಂಗ್ ಇತ್ತು ವಯರ್ಗಳು, ಅದನ್ನ ಗಮ್ ಟೇಪ್ ಹಾಕಿ ಆಮೇಲೆ ಗಾಡಿ ಸ್ಟಾರ್ಟ್ ಆಯ್ತು. ಪರವಾಗಿಲ್ಲ, ಅವ್ರಿಗೆ 500 ರೂಪಾಯಿ ಕೊಟ್ಟರು ಏನು ಬೇಜಾರಿಲ್ಲ. ಆದ್ರೆ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಅಷ್ಟೇ. ಅವಾಗ ಈ ರೋಡಲ್ಲಿ ನಿಲ್ಲೋದು ಹೇಳಿದಷ್ಟು ಸುಲಭ ಅನ್ಸೋಲ್ಲ. ರೋಡ್ ಸೈಡಿಗೆ ನಿಲ್ಲೋದು ಬೇರೆ, ರೋಡಲ್ಲಿ ಮಿಡ್ಲಲ್ಲಿ ನಿಲ್ಲೋದು ಬೇರೆ. ಹಂಗೆ ಆಯ್ತು. ಹಾಗೆ ಕುಡ್ಕೊಂಡು ಅವ್ರಿಗೆ 500 ರೂಪಾಯಿ ನಾನು ಕೊಟ್ಟೆ ಆವಾಗಲೇ. ಆದ್ರೂ ಲೇಟ್ ಮಾಡಿ ಕೊಟ್ಟವ್ರು. ಏನೋ ಅರ್ಜೆಂಟ್ ಬಂದೇನು ಮಾಡಲಿಲ್ಲ.
ಡೀಸೆಲ್ ಸಿಗೋದು ಭಾಳ ರೇಟ್ ಆಗಿದೆ ಡೀಸೆಲ್ 4 ಡ್ರೈವರ್ ಡೇ ಅಂತೆ ಕೇಕ್ ಕಟಿಂಗ್ ಮಾಡಿ ಇದು ಕೊಡ್ತಾರೆ ಡ್ರೈವರ್ಗಳಿಗೆ. ಏನು ನಿಲ್ಲಿಸಿ ಹೋಗೋಣ. ಡ್ರೈವರ್ಸ್ ಅಂತೇಳಿ ಮಾಡಿ ಒಂದು ಬೆಡ್ಶೀಟ್ ಕೊಟ್ಟರು. ಒಂದು ಗಾಡಿನ ಇಲ್ಲಿಗೆ ಹೋಗಿದೆ ಸ್ವಾಗತ್ ಪೆಟ್ರೋಲ್ ನಂದು. ಅವಶ್ಯಕತೆ ಇಲ್ಲ. ಲೌಡಕ್ಕಪ್ಪ ಇವ ನಮ್ಮ ದೋಸ್ತಿ ಅನಿಲ್ ಅಂತ. ನಾನು ಹಾಸನ ಬೈಪಾಸ್ ಆಗುವಾಗ ಇವನು ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದ ಭೇಟಿ ಆಗೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೆಳಕಿರುವಾಗ ಕ್ಯಾಮ್ರಾ ಹಿಡಿದಿಲ್ಲ ಆ್ಯಕ್ಚುಲಿ, ಅದಕ್ಕೆ ಹಿಡಿಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಸಿಕ್ಕಾಗ ಡೈರೆಕ್ಟ್ ಹಿಡಿದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತೀನಿ. ಘಾಟ್ ಸೆಕ್ಷನ್ ಹತ್ಕೊಂಡು ಹೋಗ್ತಾ ಇದ್ದಾನೆ ಮಂಗಳೂರು ಹಾಸನ ಶಿರಡಿ ಘಾಟ್. ಇದು ಗಾಡಿ ಖಾಲಿ ಮಾಡಿ ಸ್ವಲ್ಪ ಗಾಡಿ ಕೆಲಸ ಆಗ್ಲಿಕ್ಕಿದೆ ನೋಡಿ, ಇದೆಲ್ಲ ಕೆಳಗೆ ಬಂದಿದೆ. ಮತ್ತು ಫ್ಯಾನ್ ವರ್ಕ್ ಆಗ್ತಾ ಇಲ್ಲ, ಮತ್ತು ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಬಿಟ್ಟಿಟ್ಟು ಇದೇ ಆಯಿತು, ಅಲ್ಲಿ ಚಾರ್ಜ್ ಇಡೋಕೆ. ಘಾಟ್ ಸೆಕ್ಷನ್ ಹತ್ತಾ ಇದ್ದೇನೆ, 4th ಅಲ್ಲಿ ಹತ್ತಾ ಇದೆ ಆ್ಯಕ್ಚುಲಿ. ಇನ್ನು ಥರ್ಡಲ್ಲಿ ಕ್ಲೀನ್ ಹತ್ತೋದು. ಥರ್ಡ್ ಗೇರಲ್ಲಿ ಆರಾಮಾಗಿ ಘಾಟ್ ಸೆಕ್ಷನ್ ಹತ್ತಿಸ್ಕೊಂಡು ಹೋಗ್ಬೋದು ಎಲ್ಲ ಕಡೆ. ಇದು ಹತ್ತಿಸ್ಲಿಕ್ಕೆ ಅಲ್ಲ ಆ್ಯಕ್ಚುಲಿ, ಇಳಿಸ್ಲಿಕ್ಕೆ. ಅದು ಒಳ್ಳೆ ಟೈಮಿಗೆ ಮಳೆ ಬೇರೆ ಬಂದ್ಬಿಟ್ಟಿದೆ, ಹೀಟ್ ಆಗಲ್ಲ, ಆರಾಮಾಗಿ ಇಳಿಸಿ ಈಸಿ ಸ್ವಲ್ಪ ಡ್ರಾಪ್ ಇದೆ. ಆ್ಯಕ್ಚುಲಿ ಈ ಗಾಡಿ ಅವ್ರು ಮಳೆಗಾಲದ ಮುಂಚೆನೇ ಗಾಡಿ ಸರಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಲೈನ್ಗೆ ಹೋಗೋಕ್ಕಾಗಲ್ಲ. लावड़ा कबाल जस्ट मिस आज चुत्या सोळ्या मग आज आज साय गेलं ಇದೊಂದು ಸೇರಿ ಡ್ರೈವರ್ ಅಲ್ಲಿ ನಿಂತಿದೆ.
ಮಚ್ಚನ. ಫುಲ್ ಟೈರ್ ಪಂಚರ್. ಗಾಡಿ ಖಾಲಿ ಮಾಡಕ್ಕೆ ಬಂದಿದೆ ನೋಡಿ. ಸ್ಟೀಲ್, ಯಾವ ಸ್ಟೀಲ್ ಅಂದರೆ ನೋಡಿ, ಈ ಟ್ರಿಪ್ ನನಗೆ ರಿಸ್ಕಿ ಟ್ರಿಪ್. ಯಾಕಂದರೆ 3 ಬೆಲ್ಟ್ ಮೇಲೆ ಬಂದಿದ್ದೀನಿ, ಎಲ್ಲ ಸ್ಟೀಲ್ ಮೇಲೆ ನೋಡಿ. ಕ್ಯಾಬಿನಿಗೆ ಇತ್ತು. ಇದೊಂಥರ ನನಗೆ ರಿಸ್ಕಿ ಟ್ರಿಪ್ ಆದರೂ ಪರವಾಗಿಲ್ಲ, ಆರಾಮ್ ಬಂದಿದ್ದೀನಿ. ಟರ್ಪಲ್ ಹಾಕಕ್ಕೆ ಹೋಗಿ ತಿರುಗಿಸಿ ಬರೋ ಬನ್ನಿ. ಅಲ್ಲಿ ಕಾಟಾಗೆ ಆ ಕಡೆ ತಿರುಗಿಸಿ ಬರ್ಬೇಕು.